ಸರ್, ಇವತ್ತು ಶಾಂತಿಪುರ ಸರ್ವೆ ನಂಬರ್ 30/1 ಆನೇಕಲ್ ತಾಲೂಕು ಚಿಕ್ಕನಾಗಮಂಗಲ ಇಲ್ಲಿ ಅಜ್ಮೀರ ಹ್ಯಾರಿಸ್ ಡೆವಲಪ್ಮೆಂಟ್ ಅವರು ಜೈಂಟ್ ವೋಚರ್ ಶ್ರೀರಾಜೊಂದಿಗೆ ಜೈಂಟ್ ವೋಚರ್ ಮಾಡಿಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಕನ್ಸ್ಟ್ರಕ್ಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ. ಆದರೂ ನಮ್ಮದು ಯಾವುದೇ ರೀತಿ ಆದರೆ ಇವರು ಬಡವ್ರ ಜಾಗ 10 ಗುಂಟೆ ಜಾಗವನ್ನು ಅತಿಕ್ರಮವಾಗಿ ಅಕ್ರಮವಾಗಿ ಅದನ್ನು ವಶಪಡಿಸ್ಕೊಂಡು ಅದನ್ನು ಬಿಲ್ಡಪ್ ಮಾಡಲು ಓಡ್ತಾ ಇದ್ದಾರೆ. ಇವರು ಎಷ್ಟೋ ಸತಿ ಪಾಪ ಅವ್ರು ಬಡವ್ರವ್ರ ಹತ್ರ ಹೋಗುವಾಗಲ್ಲ ಮಾತಾಡುವಾಗಲ್ಲ ಶ್ರೀರಾಜನವರು ಒಂದು ನಾಯಿಗೆ ಅಂತ ಕಡೆಯಾಗಿ ಇವ್ರನ್ನ ಇದು ಮಾಡಿ ದೌರ್ಜನ್ಯ ಮಾಡಿ ಕಳಿಸ್ತಾ ಇದ್ದಂಥವ್ರು. ಆಮೇಲೆ ಅವ್ರು ನಮ್ಮ ಹತ್ರ ಬಂದ ಮೇಲೆ ನಾವು ಹೋಗ್ಬೇಕಾದ್ರೆ ನಮಗೂ ಒಂದು ರೈಟ್ಸ್ ಬೇಕಲ್ಲ ಅಂತ ಹೇಳಿ ಅವ್ರ ಹತ್ರದಿಂದ ನಾವು GPA ಮಾಡಿಕೊಂಡು ಕಾನೂನು ಪ್ರಕಾರ ಕೋರ್ಟಿಂದ ಸ್ಟೇ ತಗೊಂಡು ಬಂದಿದ್ದೀವಿ. ಕೋರ್ಟಿಂದ ಸ್ಟೇ ತಗೊಂಡು ಬಂದ್ರೂ ಅವ್ರು ಕಾನೂನಿಗೆ ಗೌರವ ಕೊಡ್ತಾ ಇಲ್ಲ. ನಾವು ಇವತ್ತು ಏನು ಒತ್ತಡ ಮಾಡ್ತಾ ಇದ್ದೀವಿ ಅಂದರೆ ಕೋರ್ಟಲ್ಲಿ ಸ್ಟೇ ಇದೆ. ಸ್ಟೇ ಇರೋದ್ರಿಂದ BDAದವರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅವರು ಅವ್ರಿಗೆ ನಕ್ಷೆ ಮಂಜೂರು ಮಾಡಿರೋದು ತಪ್ಪು. ಈ ಕೂಡಲೇ ಸ್ಟೇ ಇರೋದ್ರಿಂದ ಅವ್ರಿಗೆ ಏನು ಅಜ್ಮೀರ ಹ್ಯಾರಿಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ನೀವು ನಕ್ಷೆ ಏನು ಅನುಮೋದನೆ ಕೊಟ್ಟಿದ್ದೀರಾ ಇದನ್ನು ಕೂಡಲೇ ನೀವು ರದ್ದು ಮಾಡಬೇಕಂತ ಹೇಳಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್. ಇವತ್ತು ಹೋರಾಟ ಮಾಡ್ತಾ ಇದ್ದೀರಾ? ಆ ಥರ ಏನಾದರೂ ಮಂಜೂರು ಮಾಡಿಲ್ಲ ಅಂದರೂ ಏನು ಯಾವ ಮಟ್ಟದಲ್ಲಿ ಮತ್ತೆ ಹೋರಾಟ ಮಾಡ್ತೀವಿ ಸರ್? ಇವತ್ತು ದಲಿತ್ ಟೈಗರ್ ಸಂಘಟನೆ ಮಾತ್ರ ಇವತ್ತು ಬಂದಿದೆ. ಇವತ್ತು ನಾವು ದಲಿತ್ ಟೈಗರ್ ಸಂಘಟನೆಯಿಂದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕಾಗಲಿ ಹಾಗೂ ಅಜ್ಮೀರ ಹ್ಯಾರಿಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಲಿ ಅವ್ರಿಗೆ ಜೈಂಟ್ ವೋಚರ್ ಕೊಟ್ಟಿರುವಂಥ ಶ್ರೀರಾಜ್ಗಾಗಲಿ ನಾವು ಇವತ್ತು ಏನಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂದರೆ ಇವತ್ತು ಬೇರೆ 100 ಜನ ಸೇರಿದ್ದೀವಿ. ಬಡವರಿಗೆ ನ್ಯಾಯ ಸಿಕ್ಕೋದಕ್ಕೋಸ್ಕರ ದಲಿತ್ ಟೈಗರ್ ಎಷ್ಟು ಮಟ್ಟಕ್ಕೆ ಬೇಕಾದರೂ ಹೋಗುತ್ತೆ ನ್ಯಾಯಯುತವಾದ ಹೋರಾಟದ ಮುಖಾಂತರ. ನೀವು ಕೂಡಲೇ ನೀವು ರದ್ದು ಮಾಡಬೇಕು. ಮಾಡಿಲ್ಲ ಅಂದರೆ ಮುಂದಿನ ದಿನದಲ್ಲಿ BDA ಕಮಿಷನರ್ ಎಲ್ಲೆಲ್ಲಿ ಓಡಾಡ್ತಾರೋ ಅಲ್ಲೆಲ್ಲ ಹೋಗಿ ನಾವು ಮುತ್ತಿಗೆ ಹಾಕುವಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಹಾಗೂ ಅಜ್ಮೀರ್ ಹ್ಯಾರಿಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವ್ರಿಗೆ ನಾನು ಹೇಳೋದು ಏನಂದರೆ ಈ ಬಡವ್ರ ಜಾಗವನ್ನು ವಶಪಡಿಸ್ಕೊಂಡು ಇವರ ಒಂದು ಹೊಟ್ಟೆ ಉರಿ ಮೇಲೆ ಇವರ ಒಂದು ಪಾಪದ ಮೇಲೆ ನೀವು ಬಿಲ್ಡಿಂಗ್ ಕಟ್ಟೋದು ಎಷ್ಟು ಮಟ್ಟಕ್ಕೆ ಸರಿ ಇದೆ. ಅದರಲ್ಲಿ ಬಂದು ವಾಸ ಮಾಡುವವರು ನೆಮ್ಮದಿಯಿಂದ ವಾಸ ಮಾಡೋಕ್ಕಾಗುತ್ತಾ? ಅವ್ರ ಶಾಪ ಅವ್ರಿಗೆ ತಟ್ಟಲ್ವಾ? ನಿಮಗೆ ತಟ್ಟಲ್ವಾ? ಅದರಿಂದ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ, ನಿಮ್ಮ ಒಂದು ಕಂಪನಿ ಮುಂದ್ಗಡೆನೂ ನಾವು ಹೋರಾಟಕ್ಕೆ ಮಾಡೋಕ್ಕೆ ನಾವು ರೆಡಿ ಮಾಡ್ತಾ ಇದ್ದೀವಿ. ಹಾಗೂ ಏನು ನಿಮಗೆ ಜೈಂಟ್ ವೋಚರ್ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ ಶ್ರೀರಾಜ್ ಅವರು, ಅವ್ರ ಮನೆ ಮುಂದೇನು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಆ ಜಾಗವನ್ನು ನಾವು ಬಡವರಿಗೆ ಬಿಡಿಸ್ಕೊಡಕ್ಕೆ ನಾವು ಯಾವಾಗಲೂ ನಾವು ತಯಾರಿಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಸರ್. ಸರ್, ಪೊಲೀಸ್ನವ್ರು ಅಂದರೆ ಇದು ಪೊಲೀಸ್ನವ್ರಿಗೂ ಇದಕ್ಕೂ ಸಂಬಂಧ ಬರಲ್ಲ. ಇಲ್ಲ, ಕೋರ್ಟ್ಗೆ ನಾವು ಮಾಡಿದ್ದೇವೆ. ಅದು ಸಿವಿಲ್ ಮ್ಯಾಟ್ರ್ ನಾವು ಕೋರ್ಟಿಂದ ತಗೊಂಡೋಗಿ ಪ್ರತಿ ಸಲ ಕಡಿಮೆ ಅಂದರೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ 5 ಸತಿ ನಾವು ದೂರು ಕೊಟ್ಟಿದ್ದೀವಿ. ಹಾಗೂ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಒಂದು ಅಧಿಕಾರಿಗಳಿಗೂ ಎಲ್ಲ ಅಧಿಕಾರಿಗಳಿಗೂ ನಾವು ದೂರು ಕೊಟ್ಟಿದ್ದೀವಿ. ಆಲ್ರೆಡಿ ಬಂದು ರಿಜಿಸ್ಟ್ರೇಷನ್ ಅವ್ರು ಬಂದು ಸ್ಟಾಪ್ ಮಾಡಿಸಿದ್ದಾರೆ. ಅಜ್ಮೀರ್ ಹ್ಯಾರಿಸ್ ಕಡೆಯಿಂದ ಯಾವುದೇ ಕಸ್ಟಮರ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಡೋದು ಅಂತ ಹೇಳಿ ನಮ್ಮ ಇದರಿಂದ ಸ್ಟಾಪ್ ಮಾಡಿಸಿದ್ದಾರೆ. ಆದರೆ ಈ BDAದವರು ಇವ್ರ ನಕ್ಷೆಯನ್ನು ರದ್ದು ಮಾಡಿ ಅವ್ರನ್ನ ಕರೆಸಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ಇವರೆಲ್ಲ ಭ್ರಷ್ಟ ಅಧಿಕಾರಿಗಳಂತ ಕಾಣುತ್ತೆ. ಹಿಂಗೆ ಬಡವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಅವ್ರಿಗೆ ರೆಡ್ ಕಾರ್ಪೆಟ್ ಹಾಕಿ ಕರೆಸ್ಬಿಟ್ಟು ಅವ್ರನ್ನ ಒಳಗಡೆ ಕುಣಿಸ್ಬಿಟ್ಟು ಅವ್ರಿಗೆ ಬೇಕಾಗಿರೋದನ್ನ ತಕೊಂಡು ನೀವು ಹೋಗಿ ನಾವು ನೋಡ್ಕೊಂತೀನ ಅಂತ ಹೇಳುವಂತ ಮೆಟ್ಟದಲ್ಲಿ ಇದ್ದಾರೆ. ನಾವು ಇವಾಗ ಅವ್ರಿಗೆ ಹೇಳ್ತಾ ಇದ್ದೀವಿ BDA ಅಧಿಕಾರಿಗಳಿಗೆ, ಇದು ಜಾಸ್ತಿ ದಿವಸ ನಡೆಯೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತ ಸಂವಿಧಾನ ಅಡಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ತಿಳ್ಕೊಳ್ಳಿ, ನೀವು ಬಡವರಿಗೆ ಅನ್ಯಾಯ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಟನೆಗಳು ಎಲ್ಲರೂ ಒಗ್ಗಟ್ಟಾಗ್ತೀವಿ, ನಿಮ್ಮ ವಿರುದ್ಧ ಒಂದು ನಾವು ಹೋರಾಟ ಮಾಡಕ್ ಸಿದ್ಧ ಆಗ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಸರ್. ಲಾಸ್ಟ್ ಒಳ್ಳೆ ವಿಷಯ, ದಿನಾಂಕ ಹೋದ ತಿಂಗಳು ದಿನಾಂಕ 27 ಅಲ್ಲಮ್ಮ ಡೇಟು, ಹೋದ ತಿಂಗಳು ದಿನಾಂಕ 27ನೇ ತಾರೀಕು ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಇವ್ರ ವಿರುದ್ಧ ನಾವು ಹೋರಾಟ ಮಾಡಕ್ಕೆ ನಾವು ರೆಡಿ ಮಾಡಿದ್ದೀವಿ. ತಕ್ಷಣ ಅಜ್ಮೀರ್ ಹ್ಯಾರಿಸ್ನವರು ನಮ್ಮವ್ರ ಹತ್ರ ಮಾತಾಡಿ, ಇಲ್ಲ ಅವ್ರ ಜಾಗ ನಾವು ಅವ್ರಿಗೆ ಬಿಟ್ಕೊಡ್ತೀವಿ, ನೀವು ಏನು ಹೋರಾಟ ಮಾಡಬೇಡಿ ಅಂತ ಹೇಳಿ ಮಾಡಿದ್ರು. ಯಾರೇ ಇದ್ರು ನಾವು ಒಬ್ಬರು ಹೆಸರು ಹಾಳು ಮಾಡೋದು ಇದೆ ಇಲ್ಲ, ಒಂದು ಕರೆದ್ರು ಅಂತ ಹೇಳಿ ನಾವು ಅಲ್ಲಿ ಸರಿ ಆಯ್ತಂತ ಹೋರಾಟವನ್ನು ಕೈ ಬಿಟ್ವಿ. ಆಮೇಲೆ ಏನು ಮಾಡಿದ್ರು ಅಂದರೆ ಅವರು
ಕರ್ಸ್ಬಿಟ್ಟು ಇಲ್ಲ ಜಾಗ ಬಿಡೋಕ್ಕಾಗಲ್ಲ, ಓನರ್ಸ್ಗಳ ಹತ್ರ ಜಾಗ ಬಿಡೋಕ್ಕಾಗಲ್ಲ, ನಮ್ಮ ಹತ್ರ ಹೇಳಿದ್ರು ಜಾಗ ಬಿಡೋಕ್ಕಾಗಲ್ಲ, ಬೇಕಾದ್ರೆ ಅವ್ರಿಗೆ ಏನಾದರೂ ನಾವು ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಓನರ್ಸ್ಗಳನ್ನ ಮುಂದೆ ಬಿಟ್ಟು ನಾವು ಹೇಳಿದ್ವಿ, ಏನಂತ ಕೇಳಿದ್ವಿ, ಇದು ಮುಖ್ಯವಾದ ವಿಷಯ ನೀವು ತಿಳ್ಕೊಳ್ಳಿ ಸರ್. ಓನರ್ಸ್ಗಳನ್ನ ಮುಂದೆ ಬಿಟ್ಟು ನಾವು ಕೇಳಿರುವಾಗ ಓನರ್ಸ್ಗಳಿಗೆ 1.5 ಕೋಟಿಗೆ ಆಫರ್ ಕೊಟ್ಟರು. ಯಾರು? ಅಜ್ಮೀರ್ ಹ್ಯಾರಿಸ್ ಅವರು 1.5 ಕೋಟಿಗೆ ಇದೆ ಅಂತ ಹೇಳಿ ಆಫರ್ ಕೊಡುವಾಗ ಸರಿ ಓನರ್ಸ್ಗಳು ಸರಿ ಆಯ್ತು ಬಿಡಿ ಸರ್, ಇವರು ಹಿಂದೆ ಇವರು ಬಲಿಷ್ಠರು ಅನ್ನೋವಂಥವ್ರು, ನೀವು ಎಷ್ಟು ದಿನ ಅಂತ ನಮ್ಮ ಜೊತೆ ನಮ್ಮ ಹಿಂದೆ ಇರ್ತೀರಾ ಅಂತ ಹೇಳಿ ಅದಕ್ಕೂ ಒಪ್ಕೊಂಡ್ರು. ಆಮೇಲೆ ಬಂದು ಕೆಲವು ದಿನ ಆದಮೇಲೆ ಒಂದು 10 ದಿನ ಆದಮೇಲೆ ತಿರುಗಿ ಏನು ಮಾಡಿದ್ರು, 1.5 ಕೋಟಿ ಆಗಲ್ಲ, ಲಾಸ್ಟ್ ಬಂದು 1 ಕೋಟಿ ಅಂತ ಹೇಳಿ ಇದು ಮಾಡಿದ್ರು. ಆಮೇಲೆ ಏನು ಮಾಡಿದ್ರು, ಇಲ್ಲಿ ಕಾಫಿ ಡೇ ಇದೆ, ಅಲ್ಲಿ UB ಸಿಟಿ ಕಾಫಿ ಡೇ ಹತ್ರ ನಮ್ಮನ್ನ ಕರೆಸಿ ಅಲ್ಲಿ ಮಾತಾಡಿ, ಇಲ್ಲ ಹಂಗಿಂಗಂತ ಬೇರೆ ಬೇರೆ ವ್ಯಕ್ತಿಗಳು ಯಾರ ಹೆಸರು ನಾವು ಹೇಳಕ್ಕೆ ಇಷ್ಟಪಡಲ್ಲ, ಅವರು ಒಳ್ಳೆಯವರೇ, ಅವರು ಬಂದು ಅವ್ರ ವಿರೋಧನೇ ಮಾತಾಡ್ಬಿಟ್ಟು ಹೋದ್ರು. ಆದರೆ ಅವಾಗ ಬಂದು 1,30,00,000 ಅಂತ ಹೇಳ್ಬಿಟ್ಟು ಹೋದ್ರು. ಅದನ್ನು ನಾವು ಓನರ್ಸ್ಗಳಿಗೆ ನಾವು ತಿಳಿಸಿದ್ವಿ ಹಿಂಗಿದೆ ಅಂತ ಹೇಳಿ. ಲಾಸ್ಟಲ್ಲಿ 1 ಕೋಟಿ ಹೇಳಿದ್ರು. ಅವಾಗಲೂ ಈ ಓನರ್ ಒಪ್ಕೊಂಡ್ರು, ಸರಿ ಆಯ್ತು ಬಿಡಿ ಸರ್ ಏನೋ ಒಂದು ಆಗಲಿ ಅಂತ. ಮೊನ್ನೆ ಇತ್ತೀಚೆಗೆ ನಾವು ಅಷ್ಟೆಲ್ಲ ಕೊಡೋಕ್ಕಾಗಲ್ಲ, 50 ಲಕ್ಷ ಕೊಡ್ಬೋದು, ಇಲ್ಲಾಂದ್ರೆ 75 ಲಕ್ಷ ನಾವು ಫೈನಲ್ ಅಂತ ಹೇಳಿ ಇವ್ರ ಜಾಗ ಅವ್ರ ಜಾಗಕ್ಕೆ ಹೋಗಿ ಇಲ್ಲ ದೌರ್ಜನ್ಯವಾಗಿ ಏನು ಇದು ಮಾಡ್ತಾ ಇಲ್ಲ. ಕಾನೂನಲ್ಲಿ ಇವ್ರ ಜಾಗವಾಗಿರೋದ್ರಿಂದ ಕಾನೂನು ಅಡಿಯಲ್ಲಿ ಇವ್ರಿಗೆ ಸ್ಟೇ ಸಿಕ್ಕಿದೆ. ಸ್ಟೇ ನಾನೇ ತಗೊಂಡು ಬಂದಿದ್ದೀನಿ. ಒರಿಜಿನಲ್ ಪೇಪರ್ ಸಬ್ಮಿಟ್ ಮಾಡಿದ ಮೇಲೇ ನಮಗೆ ಸ್ಟೇ ಸಿಕ್ಕುತ್ತೆ. ಸ್ಟೇ ಸಿಕ್ಕಿದಾಗ ಇವ್ರ ಜಾಗಕ್ಕೆ ಅವ್ರು ಬೆಲೆ ಕಟ್ಟಿದ್ರು. ಈಗ 75 ಲಕ್ಷನೇ ಕೊಡೋಕ್ಕಾಗುತ್ತೆ ಅಂತ ನಾನು ಹೇಳಿದ್ದೀನಿ ಸರ್. ಅವ್ರು ಬಡವರು, ಆ ದುಡ್ಡಲ್ಲಿ ಅವ್ರ ಜೀವನ ಮಾಡಬೇಕಾಗುತ್ತೆ. ಅದು ನೀವು ಕೊಡುವಂಥ ದುಡ್ಡಲ್ಲಿ ಅವ್ರ ಜೀವನ ಕಟ್ಕೊಳ್ಬೇಕಾಗುತ್ತೆ. ಪಾಪ ತೀರಾ ಬಡತನದಲ್ಲಿ ಇರೋವಂಥವ್ರು, ಇವ್ರಿಗೆ ಮೋಸ ಮಾಡಕ್ಕೆ ಹೋಗ್ಬೇಡಿ. ಇಲ್ಲಾರೆ ನಮ್ಮ ಕೈನಲ್ಲಿ ಏನು ಮಾಡೋಕ್ಕಾಗಲ್ಲ ಅಂದ್ರು, ನಮ್ಮ ಕೈನಲ್ಲಿ ಏನು ಮಾಡಬೇಕಾಗುತ್ತೋ ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್. ಸರ್ ಓನರ್ಗಳು ಮಾತಾಡ್ತಾರೆ ಸರ್. ಓನರ್ ಒಂದು ನಿಮಿಷ, ಓನರು ಆಲ್ರೆಡಿ ಬರ್ತಾ ಇದ್ದಾರೆ. ಅವ್ರು ಬರ್ತಾ ಇರುವಂಥ ಗಾಡಿ ಏನೋ ರಿಪೇರಿ ಆಗಿದೆ ಅಂತ ಕಾಣುತ್ತೆ. ಪಾಪ ಅದರಿಂದ ಬಂದು ಅವ್ರು ಬರ್ತಾ ಇದ್ದಾರೆ. ಬಂದ ಮೇಲೆ ನಾವು ತಿರುಗಿ ಅವ್ರ ಹತ್ರದಿಂದ ನಿಮ್ಗೆ ಬೈಟ್ ಕೊಡಿಸ್ತೀವಿ. ಬೇರೆ ಏನಾದ್ರೂ ಇದ್ರೆ ಕೇಳಿ. ಹೋರಾಟ ಯಾತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ರೈತರ ಸಂಘಟನೆ ಹೋರಾಟಕ್ಕೆ ಜಯವಾಗಲಿ, ರೈತರ ಸಂಘಟನೆ ಹೋರಾಟಕ್ಕೆ ಜಯವಾಗಲಿ. ಬಡವರ ವಿರೋಧಿ ಅಜ್ಮೀರ್ ಹ್ಯಾರಿಸ್ ಬಿಡಿಗೆ ಧಿಕ್ಕಾರ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಧಿಕ್ಕಾರ, ಅಜ್ಮೀರ್ ಹ್ಯಾರಿಸ್ಗೆ ನಕ್ಷೆಯನ್ನು ಮಂಜೂರಾತಿ ಮಾಡಿರುವಂತಹ ಬೆಂಗಳೂರು ಪ್ರಾಧಿಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು.